కర్ణాటక వ్యవసాయ శాఖ మంత్రి ఎన్ చలవరాయస్వామి బెంగళూరులో FVO మేళను ప్రారంభించారు. రైతుల లాభదాయకతను పెంచే లక్ష్యంతో 60 స్టాళ్లను ఏర్పాటు చేశారు. ఈ కార్యక్రమంలో FVO అధ్యక్షుడు డాక్టర్ GP పుత్ర మరియు పెద్ద సంఖ్యలో రైతులు పాల్గొన్నారు. ఈ మేళ 3 రోజుల పాటు కొనసాగుతుందని ಬೆಂಗಳೂರು ಗ್ರಾಮಾಂತರ ವಾಸಲು ಪಾಲ್ಗೊಳ್ಳಲಾನಿ ವಾರು ತಿಳಿಯಜೇశారు. ಅವ್ರಿಗೆ ಹೇಗೆ ಮಣ್ಣನ್ನ ಸರಿಪಡಿಸೋದಾಗಲಿ ತುಂಬ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ನಮ್ಮ ಮಣ್ಣು ತುಂಬ ಹಾಳಾಗಿದೆ. ಅದಕ್ಕಂತಾನೆ ನಾವು ಬಯೋ ಫರ್ಟಿಲೈಸರ್ ರೇಂಜ್ನ ಡೆವಲಪ್ ಮಾಡ್ತಿದ್ವಿ. ಕಲ್ಪ ರೇಂಜ್ ಇದೆ. ಇದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್. ನಮ್ಮ ಸೈಂಟಿಸ್ಟ್ ನಮ್ಮ ಇನ್ ಹೌಸೇ ಇದ್ದಾರೆ. ಅದರಿಂದ ನಾವು ತುಂಬ ರೆಸಿಪಿ ಕ್ರಿಯೇಟ್ ಮಾಡ್ತೀವಿ. ಒಳ್ಳೆ ಫಾರ್ಮುಲೇಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಅದರಿಂದ ಮಣ್ಣು ತುಂಬ ಚೆನ್ನಾಗಾಗುತ್ತೆ. ಮತ್ತು ನಮ್ಮದೇ ನಾವು ನ್ಯಾಚುರಲ್ ಆಗಿ ಹೇಗೆ ಹೋಗ್ಬೋದು ಅಂತ ಅದನ್ನ ಪ್ರಯತ್ನ ಮಾಡ್ತೀವಿ. ಅದರಿಂದ ನಾವು ಸಾಯಿಲ್ ಟೆಕ್ಸ್ಟಿಂಗಲ್ಲಿ ಏನು ಕಡಿಮೆ ಏನಿದೆ ಅಂತ ಆ ನ್ಯೂಟ್ರಿಯೆಂಟ್ ಹೇಗೆ ಆ್ಯಡ್ ಮಾಡ್ಬೋದು ಫಾರ್ಮರ್ಸು, ಅದಕ್ಕೆ ಇಳುವರಿಕೆ ಜಾಸ್ತಿ ಬರುತ್ತೆ. ಆ ಇಳುವರಿಕೆನ ನಾವು ಬೈಬ್ಯಾಕ್ ಮಾಡಿ ಅದಕ್ಕೆ ಒಂದು ಮಾರ್ಕೆಟಿಗೆ ಒಳ್ಳೆ ರೇಟ್ ಸಿಗ್ಬೋದು ಫಾರ್ಮರ್ಗಂತ. ಅದೇನು ಸಪ್ಲೈ ಚೈನ್ ಇದೆ ಅದು ಮೇನ್ ಉದ್ದೇಶ ಇರುತ್ತೆ. ಸೊ ಅದಕ್ಕೆ ನಾವು ಹೇಳ್ತೀವಿ ODC ಇಸ್ ಎ ಒನ್ ಸ್ಟಾಪ್ ಸೊಲ್ಯೂಷನ್. ಫಾರ್ಮರ್ಗೆ ಏನೇ ಇದ್ರು ಒಂದು FPO ನಮ್ಮ ಹತ್ರ ಬಂದರೆ ಅವ್ರಿಗೆ ಎಲ್ಲೇ ರೀತಿಯಾದ ಫೆಸಿಲಿಟೀಸ್ ಲೈಕ್ ಅಡ್ವೈಸರಿ ಆಗಲಿ, ಕನ್ಸಲ್ಟೆನ್ಸಿ ಆಗಲಿ, ಏನೇ ಥರದ ಅವ್ರಿಗೆ ಕನ್ಸಲ್ಟೆನ್ಸಿ ಬೇಕು ಅಗ್ರಿಟೆಕಲ್ಲಿ ಅವ್ರಿಗೆಲ್ಲ ಸಿಗುತ್ತೆ. ಸೊ ದಿಸ್ ಇಸ್ ODC ಅಗ್ರಿಟೆಕ್ ಸರ್ವಿಸ್. ಮೇಡಮ್ ನಮಸ್ಕಾರ. ತಾವು ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಪ್ರಾಡಕ್ಟ್ ಏನೇನಿದೆ? ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಮ ಕಂಪ್ನಿ ಹೆಸರು ಮಜಾ ನೇಚರ್ ಫುಡ್ಸ್. ನಮ್ಮದು ಸ್ಪೆಷಲಿ ಪಿಕಲ್ ಮ್ಯಾನುಫ್ಯಾಕ್ಚರಿಂಗು ಬಂದಿರೋದು. ನಮ್ಮದು ರಿಜಿಸ್ಟರ್ಡ್ ಆಫೀಸ್ ಬ್ಯಾಂಗ್ಳೂರಲ್ಲಿದೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಸಿರುಗುಪ್ಪ ತಾಲೂಕದಲ್ಲಿದೆ. ನಮ್ಮದು ಆಲ್ಮೋಸ್ಟ್ 7 ವೆರೈಟೀಸ್ ಆಫ್ ಪಿಕಲ್ಸ್ ಇದೆ ಆ್ಯಂಡ್ ಪೌಡರ್ಸ್, ಚಟ್ನಿ ಪೌಡರ್ಸು ಮಾಡ್ತೇವೆ. ಹಾಗಾಗಿ ಇದು ನಮ್ಮದು ಓನ್ ರೆಸಿಪೀಸ್ ಆ್ಯಂಡ್ ಈವನ್ CFTRI ಟೆಕ್ನಾಲಜಿಯಿಂದನೂ ಟೆಕ್ನಾಲಜಿ ಪರ್ಚೇಸ್ ಮಾಡಿ ಮಾಡ್ತಾ ಇರೋದು. ನಮ್ಮ ಪಿಕಲ್ ಸ್ಪೆಷಾಲಿಟಿ ಬಂದುಬಿಟ್ಟು ಯಾವ ಥರದ್ದು ವೆನಿಗರ್ ಯೂಸ್ ಮಾಡೋಂಥ ಪ್ರಾಡಕ್ಟ್ ಯಾವುದು ಪ್ರಿಸರ್ವೇಟಿವ್ಸು, ಕಲರ್ಸ್ ಏನು ಯೂಸ್ ಮಾಡಲ್ಲ. ಸೊ ಒಂದ್ಸರಿ ಬಂದು ನೀವೆಲ್ಲ ಟೇಸ್ಟ್ ಮಾಡಿ. ಎಲ್ಲಿಂದ ಬಂದಿದ್ದೀರಾ? ಸರ್, ನಾನು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಉಪ್ಪಿನಬೇಟಗೇರಿಯಿಂದ ಬಂದಿದ್ದೀನಿ. ನಮ್ಮ ಫರ್ಮು ಅಮೃತ್ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳಿ ನಾವು ಸಾಂಪ್ರದಾಯಿಕ ಖಾದ್ಯ ತೈಲವನ್ನು ತಯಾರಿಸ್ತೀವಿ. ಜೊತೆಗೆ ಎಲ್ಲ ತರಹದ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ತಯಾರಿಸ್ತಾ ಇದ್ದೀವಿ. ಈ ಒಂದು ವಸ್ತು ಪ್ರದರ್ಶನಕ್ಕೆ ನಾವು ಶೇಂಗಾ ಚಟ್ನಿಯನ್ನು ತಂದಿದ್ದೀವಿ. ಆಮೇಲೆ ಕವಳೆಕಾಯಿ ಉಪ್ಪಿನಕಾಯಿ ಇದೆ, ಮತ್ತು ಅಗಸೆ ಚಟ್ನಿ ಮತ್ತು ಸ್ಪಿರುಲಿನ ಶೇಂಗಾ ಚಕ್ಕಿಗಳನ್ನು ತೊಗೊಂಡು ಬಂದಿದ್ದೀವಿ ಸರ್. ಇದು ಫಸ್ಟ್ ಟೈಮಾ? ಇಲ್ಲ, ನಾನು ಇಲ್ಲಿಗೆ ನಮಸ್ಕಾರ. ನಮಸ್ತೆ ಸರ್. ತಾವು ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದೆರಡು ಮಾತೇಳಿ ಸರ್. ನಾವು ವೈರ್ಸ್ ಕಂಪ್ನಿಯಿಂದ ಸ್ಟಾಲ್ ಹಾಕಿದ್ದೀವಿ. ನಮ್ಮದು ಮೋರ್ ದೆನ್ 30 ಬ್ರಾಂಚಸ್ ಬ್ಯಾಂಗ್ಳೂರಲ್ಲಿದೆ, ಚೆನ್ನೈಯಲ್ಲೂ ಬ್ರಾಂಚಸ್ ಇದೆ. 50 ವರ್ಷದ ಕಂಪನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ವೈರ್ಸ್ ಅಂದರೆ ಈಗ ಎಲ್ಲರಿಗೂ ಮನೆ ಮಾತಾಗಿದೆ. ಸೊ ನಾವು ಜಸ್ಟ್ ಪ್ರಮೋಷನ್ಗೋಸ್ಕರ ಇಲ್ಲೊಂದು ಸ್ಟಾಲ್ ಹಾಕಿದ್ದೀವಿ. ರೆಸ್ಪಾನ್ಸು ಚೆನ್ನಾಗಿದೆ? ತುಂಬ ಚೆನ್ನಾಗಿದೆ ಸರ್. ಪಬ್ಲಿಕ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಮ್ಮ ಹತ್ರ ಕಸ್ಟಮರ್ಗೆ ಯಾವ ಥರ ಕೇಳ್ತಾರೆ, ಅವ್ರಿಗೇನು ಸ್ಟ್ರಾಂಗ್ ಬೇಕೋ, ಮೀಡಿಯಮ್ ಬೇಕೋ, ಲೈಟ್ ಬೇಕೋ, ಪ್ಯೂರ್ ಕಾಫಿ ಬೇಕೋ, ಅವ್ರಿಗೆ ಏನು ಅಭಿರುಚಿ ಇದೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಹತ್ರ ಪ್ರಾಡಕ್ಟ್ಗಳು ಸಿಗುತ್ತೆ. ಕಾಫಿ ಇದೆ, ಟೀ ಇದೆ, ತುಂಬ ಬ್ಲೆಂಡ್ಸ್ ಇದೆ ಸರ್. ಮೋರ್ ದೆನ್ 18 ಬ್ಲೆಂಡ್ಸ್ ನಮ್ಮ ಹತ್ರ ಸಿಗುತ್ತೆ. ನಿಮ್ಮದು ಆಂಧ್ರ, ತೆಲಂಗಾಣ ಇಂಥ ಕಡೆ ಇದೆ ನಿಮ್ಮದು? ಸರ್, ತಮಿಳ್ನಾಡಲ್ಲಿದೆ. ಆಂಧ್ರದಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಔಟ್ಲೆಟ್ಸ್ ಇಲ್ಲ. ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ವಡಪಳನಿದೆ, ವೆಸ್ಟ್ ಮಾಂಬಲಮಲ್ಲಿದೆ, ಮೈಲಾಪುರ್ ಇದೆ. ಎಲ್ಲ ಕಡೆ ನಮ್ಮ ಪ್ರಾಡಕ್ಟ್ಸ್ ಇದೆ. ಇದು ತೆಲಂಗಾಣದಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಇನ್ನೂ ಇದಿಲ್ಲ, ಔಟ್ಲೆಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಪ್ಲಾನಿಂಗ್ ಇದೆ ಸರ್. ನೆಕ್ಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಓಪನ್. ನಿಮ್ಮ ವೆಬ್ಸೈಟ್ ಏನೋ ಇದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕಳೆದ ಒಂದು 3.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ನಮ್ಮ ದಾವಣಗೆರೆ 4 ರೈತೋತ್ಪಾದಕ ಸಂಸ್ಥೆಗಳನ್ನು ರಚನೆ ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ 1,000 ಜನ ಒಂದೊಂದು ರೈತೋತ್ಪಾದಕ ಸಂಸ್ಥೆಗಳಲ್ಲಿ ರೈತರು ಷೇರುದಾರರಾಗಿದ್ದಾರೆ. ಅದರಲ್ಲಿ ಅವರ ಬೇಡಿಕೆಗಳಂತೆ ಅವರಿಗೆ ಗೊಬ್ಬರ ಈ ಥರದಿಂದ ಅಲ್ಲಿ ಪ್ರಶಸ್ತಿ ಥರದನ್ನೆಲ್ಲ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದಷ್ಟು ನಮ್ಮಲ್ಲೇ ರೈತರಲ್ಲೇ ಸಿಗುವಂಥ ಒಂದಷ್ಟು ಕಾಳುಗಳು ಈ ಥರದನ್ನು ಕೂಡ ನಾವು ಖರೀದಿ ಮಾಡಿ ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಬ್ರ್ಯಾಂಡಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಯಲ್ಲಿ ಕಡಲೆಕಾಳು ಇರ್ಬೋದು, ಈ ಥರ ಬ್ರ್ಯಾಂಡಿಂಗ್ ಮಾಡಿ 1/2 kg ಮಾರ್ಕೆಟ್ ದರದಲ್ಲಿ ನಾವು ಆ ಥರದಲ್ಲೇ ಕೊಡ್ತಾ ಇದ್ದೀವಿ. ಜೊತೆಗೆ